ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಲ್ಯರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಪೀಠಿಕಾ ಭಾಗ. ಶಾಸನಂ ಇತಿ ಶಾಸ್ತ್ರ. ಶ್ರೀ ಮಹಾವಿಷ್ಣುವಿನ ಶಾಸನ ರೂಪವೇ ವೈಷ್ಣವ ಶಾಸ್ತ್ರ. ಅದುವೇ ಸನಾತನ ಧರ್ಮ ಅಥವಾ ಸನಾತನ ಶಾಸ್ತ್ರ ಎಂದು ಕರೆಯುವುದು. ಋಗಾದ್ಯ ಭಾರತಂ ಚೈವ ಪಂಚರಾತ್ರಾಮತಾಖಿಲಂ ಮೂರ ರಾಮಾಯಣಂ ಚೈವ ಪುರಾಣಂ ಚಾಯೇತದಾತ್ಮಕಂ ಯೇ ಚ ನ್ಯಾಯೇನ ತೇಷಾಂ ಸರ್ವೇ ತೇ ಸದಾಗಮಾಃ. ಇದನ್ನು ಎಲ್ಲ ಕಾಲದಲ್ಲೂ ಸರ್ವರು ಗಟ್ಟಿಯಾಗಿ ತಿಳಿದಿರತಕ್ಕದ್ದು. ಇದರ ಅರ್ಥವೇನು? ವಿಷ್ಣುವಿನ ಶಾಸ್ತ್ರವೇ ವೈಷ್ಣವ ಶಾಸ್ತ್ರ. ಹೇಗೆ ನಮ್ಮ ಪಾರ್ಲಿಮೆಂಟಲ್ಲಿ ರೂಲ್ಸ್ ಅಂತ ಹೇಗೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಹೇಗೆ ಮಾಡ್ಕೊಂಡಿರ್ತಾರೋ, ಒಂದು ಕಂಪನಿಲಿ ಹೇಗೆ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಅಂತ ಮಾಡ್ಕೊಂಡಿರ್ತಾರೋ, ಹಾಗೆ ಪ್ರತಿಯೊಬ್ಬರೂ ಸಹ ಅವರ ಜೀವನದಲ್ಲೂ ಒಂದೊಂದು ಗುರಿಯನ್ನು ಇಟ್ಕೊಂಡಿರ್ತಾರೆ, ಒಂದು ಶಾಸ್ತ್ರವನ್ನು ಅವಲಂಬಿಸಿರ್ತಾರೆ. ಹಾಗೆ ಇಡೀ 14 ಲೋಕಕ್ಕೆ ಸರ್ವೋತ್ತಮನಾದ ವಿಷ್ಣು, ಅವನ ಶಾಸನ ಯಾವುದು? ಅದಕ್ಕೆ ಶಾಸ್ತ್ರ ಅಂತ ಹೆಸರು. ಈ ಶಾಸ್ತ್ರ ಯಾವ ರೂಪದಲ್ಲಿದೆ? ಶಬ್ದ ರೂಪದಲ್ಲಿದೆ. ಇದನ್ನು ವೇದ ಅಂತ ಹೆಸರು. ಇದು ಯಾವತ್ತೂ ಒಂದಿನ ರಚನೆಯಾದದ್ದು ಅಂತ ಹೇಳೋಕ್ಕೆ ಬರುವುದಿಲ್ಲ. ಅನಾದಿ ನಿತ್ಯವಾದದ್ದು, ಅಪೌರುಷೀಯವಾದದ್ದು. ಏಕೆಂದರೆ ಭಗವಂತನು ಅನಾದಿ ನಿತ್ಯ, ಜೀವರು ಅನಾದಿ ನಿತ್ಯರು. ಈ ಶಾಸನಗಳು ಅಂದರೆ ಶಾಸ್ತ್ರ, ಯಾವುದನ್ನು ಶಾಸ್ತ್ರ ಅಂತ ಕರಿಬೇಕು ಅಂದರೆ ಋಗಾಜ್ಯ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬತಕ್ಕಂಥ 4 ವೇದಗಳು, ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ. ಇದು 7ಕ್ಕೆ ಮಾತ್ರ ಶಾಸ್ತ್ರ ಅಂತ ಹೆಸರು. ಇದಕ್ಕೆ ಅನುಸಾರಿಯಾಗಿ ಯಾರು ಏನು ಹೇಳಿದರೂ ಅದೆಲ್ಲವೂ ಇದರ ಭಾಗವೇ ಆಗುತ್ತೆ. ಆದ್ದರಿಂದ ಸಶಾಸ್ತ್ರ, ಸಾತ್ವಿಕರು ಅವರು ಉಸಿರಿನಲ್ಲಿ ಬರತಕ್ಕಂಥ ಪ್ರತಿಯೊಂದು ಶಬ್ದವೂ ಸಹ ಇದು 7 ಶಾಸ್ತ್ರದಲ್ಲೇ ಅಳವಡಿಸಿಕೊಂಡಿರುತ್ತಾರೆ. ಆದ್ದರಿಂದ ಅದನ್ನು ವೈಷ್ಣವ ಶಾಸ್ತ್ರ ಅಂತ ಹೆಸರು. ಪ್ರಸ್ತುತ ಪುರಂದರದಾಸರು ಹೇಳ್ತಕ್ಕಂಥ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥದ್ದು ಕನ್ನಡ ಶಬ್ದ ಆದರೂ ಸಹ ಅದು ಭಗವಂತನ ಗುಣಗಳನ್ನೇ ಹೇಳುತ್ತೆ. ಆ ಗುಣಗಳನ್ನು ಯಾವುದರಲ್ಲಿ ಹೇಳಿದ್ದಾರೆ ಅಂದರೆ ವೈಷ್ಣವ ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಪುರಂದರದಾಸರು ಅತ್ಯಂತ ಶ್ರೇಷ್ಠ ವೈಷ್ಣವರು ಮತ್ತು ಅವರಿಗೆ ಹೇಳಿರ್ತಕ್ಕಂಥ ಉಪದೇಶ ಮಾಡಿರ್ತಕ್ಕಂಥ 180 ನುಡಿಗಳು ಸಹ ವೈಷ್ಣವ ಶಾಸ್ತ್ರ ಅಂತ ಎನಿಸಿಕೊಳ್ಳುತ್ತೆ ಅಂತ ತಿಳಿಬೇಕು. ವೇದವ್ಯಾಸ ದೇವರು ರಚಿಸಿದ ಬ್ರಹ್ಮಸೂತ್ರಗಳು ಸರ್ವಶಾಸ್ತ್ರಾರ್ಥ ನಿರ್ಣಯ ಎನ್ನಿಸಿದೆ. ಇದನ್ನು ಶಾಸ್ತ್ರ ವಿನಿರ್ಣಯಾರ್ಥಂ ಸೂತ್ರಂ ಎನ್ನಬಹುದು. ಎಲ್ಲ ಶಾಸ್ತ್ರವನ್ನು ಹಣದಿರುವ ಸೂತ್ರ ಅದು ಬ್ರಹ್ಮಸೂತ್ರ. ಈ ಸರ್ವಶಾಸ್ತ್ರಗಳು
ಎಲ್ಲವೂ ವಾಗ್ಮಯ ರೂಪಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿರುತ್ತೆ. ಈ ಸಂಸ್ಕೃತ ಭಾಷೆಯನ್ನು ಅರಿಯದಂಥ ಜೀವಿಯರು ವ್ಯಾವಹಾರಿಕ ಭಾಷೆಯಲ್ಲಿ ತಮ್ಮ ತಾಯಿ ಭಾಷೆಯಲ್ಲಿ, ತಾಯಿನಾಡಿನ ಭಾಷೆಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾರೆ. ಇದು ಕೇವಲ ಭಾಷಾದಲ್ಲಿ ಬದಲಾವಣೆ ಆಗುತ್ತೆ ಹೊರತು ವಸ್ತುಸ್ಥಿತಿಯಲ್ಲಿ ಬದಲಾವಣೆ ಆಗಿರುವುದಿಲ್ಲ. ಒಂದು ಸಕ್ಕರೆಯನ್ನು ಕನ್ನಡದಲ್ಲಿ ಹೇಳಿದರು, ಇಂಗ್ಲೀಷಲ್ಲಿ ಹೇಳಿದರು, ಸಂಸ್ಕೃತದಲ್ಲಿ ಹೇಳಿದರು, ಯಾವ ಭಾಷೆಯಲ್ಲಿ ಹೇಳಿದ್ರು ಪದಾರ್ಥ ಹೇಗೆ ಬದಲಾವಣೆ ಆಗುವುದಿಲ್ಲವೋ ಹಾಗೆ ವೈಷ್ಣವ ಶಾಸ್ತ್ರ ಮೂಲ ಎಂದಿಗೂ ಬದಲಾವಣೆ ಆಗುವುದಿಲ್ಲ. ಇದು ಸರಿಯಾಗಿ ಅರ್ಥವಾಗಬೇಕು ಅಂಥೇಳಿ ಭಗವಂತನೇ ಶ್ರೀ ವೇದವ್ಯಾಸ ರೂಪದಿಂದ ಬಂದು ಬ್ರಹ್ಮಸೂತ್ರಗಳು ಎಂಬತಕ್ಕಂತಾಗಿ 564 ಸೂತ್ರಗಳನ್ನು ರಚಿಸಿಕೊಟ್ಟಿದ್ದಾರೆ. ಇದು ರಚನೆಯಾಗಿರೋದು. ಇದು ಸಹ ಶಾಸ್ತ್ರದ ಭಾಗವೇ, ಆದರೆ ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ರೂಪದಲ್ಲಿ ಮಾಡಿದ್ದಾರೆ. ಯಾತಕ್ಕೆ ಮಾಡಿದ್ದಾರೆ ಅಂದರೆ ಶಾಸ್ತ್ರಾರ್ಥ ವಿನಿರ್ಣಯಾರ್ಥಂ. ಶಾಸ್ತ್ರದ ಅರ್ಥ ತಿಳ್ಕೊಳ್ಬೇಕು ಅಂದರೆ 564 ಸೂತ್ರಗಳು ಅಂತ ಏನಿದೆ ಅದನ್ನು ಅಪ್ಲೈ ಮಾಡಿಕೊಂಡಾಗ ಶಾಸ್ತ್ರ ನಮಗೆ ಸರಿಯಾಗಿ ಅರ್ಥ ಆಗುತ್ತದೆ. ಆದ್ದರಿಂದ ವೇದವ್ಯಾಸ ದೇವರು ಸಕಲ ಸಜ್ಜನರಿಗೂ ಅನುಗ್ರಹ ರೂಪವಾಗಿ ಬ್ರಹ್ಮಸೂತ್ರವನ್ನು ರಚಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಈ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ರಚಿಸಿದ್ದಾರೆ. ಶ್ರೀಮದ್ ಜಯತೀರ್ಥರು ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾವನ್ನು ರಚಿಸಿದ್ದಾರೆ. ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜ, ಹೀಗೆ ಅನಂತ ಋಷಿವರ್ಯರು, ವೈಷ್ಣವರ ಎಲ್ಲರೂ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟಿಪ್ಪಣಿ ರೂಪವಾಗಿ ತಮ್ಮ ಗ್ರಂಥವನ್ನು ಬರೆದಿದ್ದಾರೆ. ಆದ್ದರಿಂದ ಇಡೀ ವಿಶ್ವದಲ್ಲಿ ಸಿಗತಕ್ಕಂಥ ವೈಷ್ಣವ ಶಾಸ್ತ್ರ ಅಂದರೆ ಯಾವುದು ಅಂದರೆ ಬ್ರಹ್ಮಸೂತ್ರ ಭಾಷ್ಯದ ಟಿಪ್ಪಣಿಗಳು. ಯಾರು ಇದನ್ನು ಮೂಲವಾಗಿ ತಿಳಿದುಕೊಂಡಿರ್ತಾರೋ ಅವರು ವೈಷ್ಣವ ಶಾಸ್ತ್ರವನ್ನೇ ಓದ್ತಾರೆ ಅಂತ ಹೆಸರು. ಆ ವೈಷ್ಣವ ಶಾಸ್ತ್ರದ ಮುಖ್ಯ ಪ್ರತಿಪಾದ್ಯವಾದ ಭಗವಂತನೇ ಸರ್ವೋತ್ತಮ ಎಂಬತಕ್ಕಂತಹದ್ದೇ ಶಾಸ್ತ್ರದ ನಿರ್ಣಯ ರೂಪ, ಶಾಸ್ತ್ರಾರ್ಥ ಅಂತ ತಿಳ್ಕೊಳ್ಬೇಕು. ಶ್ರೀ ವೇದವ್ಯಾಸ ದೇವರು ರಚಿಸಿದ ಶ್ರೀ ಮಹಾಭಾರತ ಮತ್ತು ವಿಶೇಷವಾಗಿ ಅದರಲ್ಲಿನ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಸಾಧಕರಿಗೆ ಕಲ್ಪವೃಕ್ಷ, ಕಾಮಧೇನು ಎನಿಸಿದೆ. ಇದು ಸಮಸ್ತ ಶಾಸ್ತ್ರ ಸಾರ ಮತ್ತು ಶಾಸ್ತ್ರ ನಿರ್ಣಾಯಕ ಎಂದು ಪ್ರಸಿದ್ಧಿ ಪಡೆದಿದೆ. ಇದರರ್ಥ ಏನೆಂದರೆ ಶ್ರೀ ವೇದವ್ಯಾಸ ದೇವರು ಮಹಾಭಾರತವನ್ನು ರಚಿಸಿದ್ದಾರೆ. ಯಾರು ಬ್ರಹ್ಮಸೂತ್ರವನ್ನು ರಚಿಸಿದರೋ ಅವರೇ ಮಹಾಭಾರತ ಕಥಾರೂಪವಾಗಿ ವೈಷ್ಣವ ಶಾಸ್ತ್ರವನ್ನು ಕಥಾರೂಪವಾಗಿ ಹಣಿದಿದ್ದಾರೆ. ಇದು ವಾಸ್ತವ, ಕಾಲ್ಪನಿಕವಲ್ಲ. ಈ ವಿಷ್ಣು ಸಹಸ್ರನಾಮ ಇದರಲ್ಲಿ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮವನ್ನು ಸೇರಿಸಿದ್ದಾರೆ, ಭಗವದ್ಗೀತೆಯನ್ನು ಸೇರಿಸಿದ್ದಾರೆ. ಇದು ಸಹ ವೈಷ್ಣವ ಶಾಸ್ತ್ರ ಅನಿಸಿಕೊಳ್ಳುತ್ತೆ. ಆದ್ದರಿಂದ ಪ್ರತಿನಿತ್ಯ ಯಾರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಾರೋ, ಭಗವದ್ಗೀತೆಯನ್ನು ಪಾರಾಯಣ ಮಾಡುತ್ತಾರೋ ಅವರು ವೈಷ್ಣವ ಶಾಸ್ತ್ರವನ್ನೇ ಪಾರಾಯಣ ಮಾಡುತ್ತಿದ್ದಾರೆ ಎಂದು ತಿಳಿಯಬೇಕು. ಮತ್ತು ವೈಷ್ಣವ ಶಾಸ್ತ್ರವನ್ನೇ ಇದನ್ನು ತಿಳಿಯಬೇಕು ಎಂಬತಕ್ಕಂಥನು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಈ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆಯನ್ನು ಏನಂತ ಹೇಳಬೇಕಪ್ಪ ಅಂದರೆ ಶಾಸ್ತ್ರಾಧ್ಯಯನಂ ಸೂತ್ರಪ್ರಾಯಂ ಅಂತ ಎನ್ನಬಹುದು. ಶಾಸ್ತ್ರಾಧ್ಯಯನೆ ಅಥವಾ ಸೂತ್ರಪ್ರಾಯವಾಗಿ ಶಾಸ್ತ್ರಾಧ್ಯಯನ ಮಾಡುವುದು ಅಂತ ತಿಳಿಯಬೇಕು. ಇದಕ್ಕೆ ಸರ್ವಮೂಲ ಗ್ರಂಥಗಳ ವ್ಯಾಖ್ಯಾನ ರೂಪವಾಗಿದ್ದು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಮತ್ತು ಮಹಾಭಾರತ, ಭಾಗವತ ತಾತ್ಪರ್ಯ ನಿರ್ಣಯಗಳು ಶಾಸ್ತ್ರ ಪುರಾಣ ಇತಿಹಾಸ ನಿರ್ಣಯ ರೂಪವಾಗಿ ಕಾಣುವುದು. ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ
ಈ ವೇದವ್ಯಾಸ ದೇವರೇ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಕೃತಂ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದಶ್ಚೈವ ಹೇತುಮದ್ಭಿಃ ವಿನಿಶ್ಚಿತಂ. ಇದರರ್ಥ ಏನು? ಪ್ರಪಂಚದ ಯಾವುದೇ ವಿದ್ಯಮಾನವನ್ನು ಎಲ್ಲೇ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು ಅಂದರೆ ಅದಕ್ಕೆ ಮೂಲಭೂತವಾಗಿ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ 701 ಶ್ಲೋಕದ ಅರ್ಥ ತಿಳಿಬೇಕು ಅಂದರೆ ಅದಕ್ಕೆ ಬ್ರಹ್ಮಸೂತ್ರ ಅದರ ಅನುಯಾಯಿಯಾಗಿ ತಿಳಿದುಕೊಳ್ಳಬೇಕು ಎಂದರ್ಥ. ಬ್ರಹ್ಮಸೂತ್ರ ಪದೇಶೈವ ಹೇತು ಮದ್ಭಿಃ ವಿನಿಶ್ಚಿತಂ. ಹೇತು ಅಂದರೆ ಕಾರಣ. ಏನು ಪುರುಷಾರ್ಥಕ್ಕಾಗಿ ನಾವು ಈ ಕೆಲಸ ಮಾಡ್ತಿದ್ದೀವಿ ಅನ್ನೋದರ ಬ್ರಹ್ಮಸೂತ್ರದಲ್ಲಿ ನಿರ್ಣಯವಾಗಿರಬೇಕು. ಅದು ಭಗವದ್ಗೀತೆಯಲ್ಲಿ ಹೇಳಿರಬೇಕು, ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರಬೇಕು, ಮಹಾಭಾರತದಲ್ಲಿ ಹೇಳಿರಬೇಕು, ವೇದದಲ್ಲಿ ಹೇಳಿರಬೇಕು ಅಂತ ತಿಳಿಬೇಕು. ಆದ್ದರಿಂದ ವೇದೋಕ್ತ ಮಾರ್ಗದಲ್ಲಿ ನಡೆಯಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನು ಕಲ್ಪವೃಕ್ಷಕ್ಕೆ ಉದಾಹರಣೆ ಯಾವುದು? ಭಗವದ್ಗೀತೆಯನ್ನು ಕಲ್ಪವೃಕ್ಷಕ್ಕೆ ಉದಾಹರಣೆ ಕೊಟ್ಟಿದ್ದರೆ, ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಎಂಬುದು ಕಾಮಧೇನು ರೂಪವಾಗಿದೆ. ಕಾಮಧೇನು ಮತ್ತು ಕಲ್ಪವೃಕ್ಷ ಇದರ ಅರ್ಥ ಏನು ಅಂದರೆ, ವೃಕ್ಷ ಎಂಬತಕ್ಕಂಥದ್ದು ಒಂದು ಕಡೆ ನಿಂತಿರತಕ್ಕಂಥದ್ದು, ಅಚಲವಾಗಿ ನಿಂತಿರತಕ್ಕಂಥದ್ದು. ಕಾಮಧೇನು ಎಂಬತಕ್ಕಂಥದ್ದು ಪ್ರತಿಯೊಬ್ಬರು ಮನೆಗಳಿಗೆ ಬಂದು ಅನುಗ್ರಹ ಮಾಡತಕ್ಕಂಥದ್ದು. ಕಾಮಧೇನು ಮನೆಗೆ ಹಸುವನ್ನು ಕರೆದುಕೊಂಡು ಹಾಲನ್ನು ಹೇಗೆ ನಾವು ಕರೆಸಿಕೊಳ್ಳುತ್ತೀವೋ ಹಾಗೆ ಕಾಮಧೇನು ರೂಪ ಯಾವುದು ಅಂದರೆ ವಿಷ್ಣು ಸಹಸ್ರನಾಮ. ಇದರ ಅರ್ಥ ಏನು? ಪ್ರತಿ ಮನುಷ್ಯರ ಪ್ರತಿಯೊಂದು ಹೆಸರು ಸಹ ಅದು ಭಗವಂತನ ನಾಮಗಳೇ ಆಗಿದೆ. ಅದನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ? ನಮ್ಮ ಮನೆಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ, ನಮ್ಮ ಮನದಲ್ಲಿ ಉಪಯೋಗಿಸ್ತಾ ಇದ್ದೀವಿ, ನಮ್ಮ ದೇಹವನ್ನು ಗುರುತಿಸಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಆದ್ದರಿಂದ ಕಾಮಧೇನು ಎಂಬತಕ್ಕಂಥದ್ದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ಎಂದು ತಿಳಿಬೇಕು. ಅದು ಇದರಲ್ಲಿ ಯಾವುದೇ ಶಬ್ದವನ್ನು ಹೇಳಿದರೂ ಸಹ ಅದು ವರ್ಣಾತ್ಮಕವಾಗಿರಲಿ ಅಥವಾ ಧ್ವನ್ಯಾತ್ಮಕವಾಗಿರಲಿ ಅದು ವಿಷ್ಣು ಸಹಸ್ರನಾಮವೇ ಆಗಿದ್ದು ಅದು ಭಗವಂತನನ್ನೇ ತಿಳಿಸಿಕೊಳ್ತಾ ಇದೆ. ಆದ್ದರಿಂದ ಅದಕ್ಕೆ ಕಾಮಧೇನು ಎಂದು ತಿಳ್ಕೊಳ್ಬೇಕು. ಬ್ರಹ್ಮಸೂತ್ರಕ್ಕೆ 4 ಗ್ರಂಥಗಳು ರಚಿಸಿ ಉಳಿದ 29 ಗ್ರಂಥಗಳು ಇದು ಸೇರಿ 8 ಸಕಲವು ಸರ್ವಮೂಲ ಎನಿಸಿದ್ದು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ರೂಪವಾಗಿದೆ. ಶ್ರೀಮದಾನಂದ ತೀರ್ಥರು ಸರ್ವಮೂಲ ಅಂತ ಹೆಸರಿಟ್ಟರು. ಸರ್ವಮೂಲ ಎಂಬತಕ್ಕಂಥದ್ದು ಯಾವುದೋ ಒಂದು ಗ್ರಂಥದ ಹೆಸರಲ್ಲ. 37 ಗ್ರಂಥವನ್ನು ಪರಿಪೂರ್ಣವಾಗಿ ಓದಿದರೆ ಅದು ಸರ್ವಮೂಲ ಎನಿಸುವುದು. ಈ 37 ಗ್ರಂಥದ ಒಟ್ಟು ತಾತ್ಪರ್ಯ ಏನು? ಭಗವಂತನನ್ನು ಆರಾಧನೆ ಮಾಡತಕ್ಕಂಥದ್ದು. ವಿಷ್ಣು ಸಹಸ್ರನಾಮದ ಅರ್ಥವನ್ನೇ ಸರ್ವಮೂಲದಲ್ಲಿ ಹೇಳಿರ್ತಕ್ಕಂಥದ್ದು. ಸರ್ವ ಮೂಲ ಅಂದರೆ ಎಲ್ಲದಕ್ಕೂ ಮೂಲ, ಬುನಾದಿ ಅಂತ ತಿಳ್ಕೊಳ್ಬೇಕು. ಬ್ರಹ್ಮಸೂತ್ರ ಭಾಷ್ಯಕ್ಕೆ ದಶೋಪನಿಷತ್ಗಳಿಗೆ ಭಾಷ್ಯ ರೂಪವಾಗಿಯೂ ಅನುವ್ಯಾಖ್ಯಾನ ಎಂಬುದು ಹೆಸರೇ ಸೂಚಿಸುವಂತೆ ವ್ಯಾಖ್ಯಾನ ರೂಪವಾಗಿ ಟೀಕಾರೂಪವಾಗಿದೆ. ಗೀತಾ ತಾತ್ಪರ್ಯ ರೂಪವಾಗಿಯೂ ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಇವು ತಾತ್ಪರ್ಯ ನಿರ್ಣಯ ರೂಪವಾಗಿ ನಖಸ್ತುತಿ, ಕಂದಕಸ್ತುತಿ ಮತ್ತು ಸ್ತೋತ್ರ ರೂಪವಾಗಿಯೂ ಉಳಿದವು ಪ್ರಕರಣದಲ್ಲಿಯೂ ರಚಿತವಾಗಿದ್ದು ಸರ್ವಮೂಲವು ಒಟ್ಟಾಗಿ ಇದನ್ನು ಶಾಸ್ತ್ರಾಧ್ಯಯನಂ ಸೂತ್ರಪ್ರಾಯಂ ಎನ್ನಬಹುದು. ಹಾಗಾದರೆ ಸರ್ವಮೂಲ ಎಂಬತಕ್ಕಂಥದ್ದು 37 ಗ್ರಂಥಕ್ಕೂ ನಾವು ಹೇಳತಕ್ಕಂಥ ವೈಷ್ಣವ ಶಾಸ್ತ್ರಕ್ಕೂ ಏನು ಸಂಬಂಧ ಇದೆ? ಅರ್ಥದಲ್ಲಿ ಒಂದೇ ಅರ್ಥ. ಯಾರಿಗೆ ತಿಳಿಯುತ್ತೆ? ಅದು ಓದಿದಾಗ ತಿಳಿಯುತ್ತೆ. ಓದದೇ ಇದ್ದವರಿಗೆ ಏನು ತಿಳಿಯುತ್ತೆ? ಸಂಖ್ಯೆಯಲ್ಲಿ ಮಾತ್ರ ತಿಳ್ಕೊಳ್ಳಿ. ಸರ್ವಮೂಲ ಎಂಬುದು 37 ಇದೆ. ಮಹಾಭಾರತದಲ್ಲಿ 18 ಪರ್ವಗಳಿದೆ. ಭಾಗವತದಲ್ಲಿ 12 ಸ್ಕಂದಗಳಿದೆ ಮತ್ತು
ಮೂಲ ರಾಮಾಯಣದಲ್ಲಿ 7 ಕಾಂಡವಿದೆ. ಈಗ 18 + 12 30 + 7 37. ಈ 37 ಅನ್ನೋದೇನು? ಸರ್ವಮೂಲ ಗ್ರಂಥ. ನೀವು ಈ ಸಂಧಿಯಿಂದ ಬಂದರೂ ಸರ್ವಮೂಲ, ಆ ಕಡೆಯಿಂದ ಬಂದರೂ ವೈಷ್ಣವಶಾಸ್ತ್ರ ಸರ್ವಮೂಲ. ಇದನ್ನು ಸಹ ಈ ಗ್ರಂಥ 18, 12 ಮತ್ತು 7, 37 ಇದು ಬೀಗ ಮತ್ತು ಬೀಗದ ಕೈಗಂತ ಇದೆ. ಸಂಖ್ಯೆಯ ಮಾತ್ರದಿಂದಲೇ ಒಂದು ಬೀಗವನ್ನು ತೆಗೆಯತಕ್ಕಂಥದ್ದು. ಆ ಸಂಖ್ಯೆ ಒಂದು 7 ಸಂಖ್ಯೆ 8 ಸಂಖ್ಯೆಯಲ್ಲಿದ್ದರೂ ಸಹ ಆ ಲಕ್ಷದ ಸಂಖ್ಯೆ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಅವಶ್ಯಕತೆ ಇಲ್ಲ. ಕೊನೆಯ 2 ಸಂಖ್ಯೆಯನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಹೇಗೆ ನಾವು ಬೀಗವನ್ನು ತೆಗಿತೀವೋ ಹಾಗೆ ವೈಷ್ಣವಶಾಸ್ತ್ರ ಎಂಬ ದೊಡ್ಡ ಬೀಗವನ್ನು ತೆಗೆಯೋದಕ್ಕೆ ಸರ್ವಮೂಲ ಎಂಬತಕ್ಕಂತಹದ್ದು ಬೀಗದ ಕೈ ಆಗಿದೆ. ಇದನ್ನು ಮುಖ್ಯವಾಗಿ ತಿಳಿದುಕೊಂಡು ನಾವು ಏನು ಓದ್ತಾ ಇದ್ದೀವಿ ಅದು ವೈಷ್ಣವಶಾಸ್ತ್ರ ಅಂತ ತಿಳ್ಕೊಳ್ಳಬೇಕು. ಇನ್ನು ಮುಂದಿನ ವಿಷಯವನ್ನು ನಾಳೆ ಚರ್ಚೆ ಮಾಡೋಣ. ಹರಿ ಓಂ. ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.